ನಮ್ಮ ಜೊತೆ DCM DK ಶಿವಕುಮಾರ್ ಸರ್ ಇದ್ದಾರೆ, ಮಾತನಾಡಿಸ್ತಾನೆ. ಸರ್, ಇವತ್ತು ಮತ್ತೆ ಬೆಳಗಾವಿಗೆ ಹೋಗ್ತಾ ಇದ್ದೀರಿ, ತಯಾರಿ ಹೇಗಿದೆ ಸರ್? ಕಾರ್ಯಕ್ರಮದ ತಯಾರಿ 26, 27ನೇ ತಾರೀಕಿನ ಕಾರ್ಯಕ್ರಮದ ತಯಾರಿ ಹೇಗಿದೆ? ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಇದು ಇಡೀ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಲಿಕ್ಕೆ ಗಾಂಧೀಜಿಯವರು ತೆಗೆದುಕೊಂಡು 100 ವರ್ಷ ಆಗಿದೆ. ಇದೊಂದು ದೊಡ್ಡ ಸಂಭ್ರಮ. ನಾವು ಕೂಡ ದೇಶಕ್ಕೆ ಕಾಂಗ್ರೆಸ್ ಎಕ್ಸ್ಟೆಂಡೆಡ್ ವರ್ಕ್ ಕಮಿಟಿ ನಡೆಸಿ ಒಂದು ದೊಡ್ಡ ಸಂದೇಶವನ್ನು ಕೊಡಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಸೇರುವಂಥದ್ದು, ಹೇಗೆ ಇವೆಲ್ಲ ಪ್ಲಾನ್ಗಳೇ ಹೇಗಿದೆ ಸರ್? ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ನಮ್ಮ ದೇಶದ ಒಂದು 350-400 ಜನ ನಾಯಕರುಗಳು ಬರ್ತಾ ಇದ್ದಾರೆ. ಎಂಪಿಗಳು, ವರ್ಕಿಂಗ್ ಕಮಿಟಿ ಮೆಂಬರು, ಫಾರ್ಮರ್ ಚೀಫ್ ಮಿನಿಸ್ಟರ್ಸು, ಇವರೆಲ್ಲ PCC ಪ್ರೆಸಿಡೆಂಟ್ಸು, ನನ್ನಂಥವರು, ಡೆಪ್ಟಿ CMಗಳು ಎಲ್ಲ ಬರ್ತಾ ಇದ್ದಾರೆ. ಅದಾದಮೇಲೆ ಪಬ್ಲಿಕ್ ಗ್ಯಾದರಿಂಗ್ ಎಷ್ಟು ಲಕ್ಷ ಬರ್ತಾರೋ ನೋಡೋಣ 27ನೇ ತಾರೀಕು. ಸೊ ನಾನೆಲ್ಲರೂ ಕೂಡ 27ನೇ ತಾರೀಕು ಬರಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಇದ್ರ ಮಧ್ಯೆ ಸರ್, ಕಾರ್ಯಕ್ರಮಕ್ಕೆ ನಾವು ಒಂದಷ್ಟು ತಡೆಯನ್ನ ಮಾಡ್ತೇವೆ ಅಂತ ಹೇಳಿ ಬಿಜೆಪಿಯವರು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ, ಏನ್ ಹೇಳ್ತೀರಿ? ಏನು ಸರ್ಕಾರ ನಡೆಸ್ತಾ ಇದ್ದೀವಿ, ಇದು ಕಾಂಗ್ರೆಸ್ ಪಾರ್ಟಿಗೆ ಇಂಥ 100 ತಡೆಗಳನ್ನು ಎದುರಷ್ಟು ಶಕ್ತಿ ಇದೆ. ಆಮೇಲೆ ಈಗೆಲ್ಲ ಮಾತಾಡೋದು ಆಮೇಲೆ. ಇದಿಷ್ಟು DCM DK ಶಿವಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ರಾಘುಮರಿ ಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.